ರಾಯಚೂರು ವಿದ್ಯಾರ್ಥಿನಿ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ವಿದ್ಯಾರ್ಥಿನಿ ಕುಟುಂಬಕ್ಕೆ ಸ್ಯಾಂಡಲ್ವುಡ್ನ ನಟ ನಟಿಯರು ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿದ್ಯಾರ್ಥಿನಿ ಮನೆಗೆ ನಟರು ಬರಲಿರುವಂತದ್ದು ಸಾಂತ್ವನವನ್ನ ಹೇಳಿದ್ದಾರೆ. ನಿಗೂಢ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನೋಡಿದ್ವಿ, ಸಾಮಾಜಿಕ ಜಾಲತಾಣ ಸೇರಿದಂತೆ ಸಾಕಷ್ಟು ಕಡೆ ಆಕ್ರೋಶ, ಒಂದ್ ಕಡೆ ಅಭಿಯಾನ ಕೂಡ ನಡೀತಾ ಇದೆ. ವಿದ್ಯಾರ್ಥಿನಿ ಮನೆಗೆ ಇಂದು ಹರ್ಷಿಕಾ ಪುಣಚ್ಚ ಭೇಟಿಯನ್ನ ನೀಡ್ತಾ ಇದ್ದಾರೆ. ಹರ್ಷಿಕಾ ಪುಣಚ್ಚ ಜೊತೆ ನಟ ಭುವನ್ ಕೂಡ ಭೇಟಿಯನ್ನು ನೀಡ್ತಾ ಇದ್ದಾರೆ. ವಿದ್ಯಾರ್ಥಿನಿ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಲು ಮುಂದಾಗಿದ್ದಾರೆ ನಟ ನಟಿಯರು. ಆಲ್ರೆಡಿ ನೋಡಿದ್ವಿ, ವಾಣಿಜ್ಯ ಮಂಡಳಿಯಿಂದ ಚಿತ್ರನಟರು ಸಾಕಷ್ಟು ಜನ ಈಗ ಆಲ್ರೆಡಿ ರಾಯಚೂರು ವಿದ್ಯಾರ್ಥಿನಿ ನಿಗೂಢ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಅಂತ ಇನ್ನಷ್ಟೇ ಮೇಣದ ಬತ್ತಿಯನ್ನ ಹಚ್ಚಿ ಅವರು ಮಾತನಾಡಿದ್ರು. ಇನ್ನು ಇವತ್ತು ಹರ್ಷಿಕಾ ಪುಣಚ್ಚ ಮತ್ತು ಭುವನ್ ಗೌಡ ಇವರಿಬ್ಬರೂ ಕೂಡ ಹೋಗಿ ರಾಯಚೂರಿನಲ್ಲಿ ಆ ವಿದ್ಯಾರ್ಥಿನಿ ಪೋಷಕರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ಆಮೇಲೆ ಅಲ್ಲಿ ಬಂದ್ಮೇಲೆ ಅವರು ಸ್ಥಿತಿಗತಿ ಹೆಂಗಿದೆ ಅಂತ ಆಮೇಲೆ ಈಗ ರಾಯಚೂರಿಗೆ ನಾವು ಬಂದಿರೋದು ರಾಯಚೂರು ವಿದ್ಯಾರ್ಥಿನಿ ನಿಗೂಢ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಈಗ ಆಲ್ರೆಡಿ ಕಡೆ ಸಿದ್ದರಾಮಯ್ಯನವರು ನಿನ್ನೆಷ್ಟೇ ಅವರು ಕೂಡ ಭೇಟಿ ಮಾಡಿ ಸಾಂತ್ವನವನ್ನು ಹೇಳಿ ಪೊಲೀಸರ ಒಂದು ಸರಿಯಾದಂತಹ ತನಿಖೆಗೆ ಸೂಚನೆಯನ್ನ ನೀಡಿದ್ರು. ಎಂಬಿ ಪಾಟೀಲ್ ಅವರಿಗೆ ಕರೆಯನ್ನ ಮಾಡಿ ಇವತ್ತು ಸ್ಯಾಂಡಲ್ವುಡ್ ನ ನಟ ನಟಿಯರಾಗಿರುವಂತಹ ಭುವನ್ ಗೌಡ ಒಂದ್ ಕಡೆ, ಹಾಗೆ ಹರ್ಷಿಕಾ ಪುಣಚ್ಚ ಕೂಡ ರಾಯಚೂರಿನಲ್ಲಿ ವಿದ್ಯಾರ್ಥಿನಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಪೋಷಕರಿಗೆ ಸಾಂತ್ವನವನ್ನ ಹೇಳೋದಕ್ಕೋಸ್ಕರ ಹೋಗಿದ್ದಾರೆ. ಸಾಂತ್ವನವನ್ನ ಹೇಳ್ತಾ ಇದ್ದಾರೆ ಪೋಷಕರಿಗೆ. ಪ್ರಮುಖವಾಗಿ ನೋಡ್ತಾನೆ ಇದೀವಿ, ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿಯಾಗಿ ಒಂದು ದೊಡ್ಡ ಅಭಿಯಾನನೇ ನಡೀತಾ ಇದೆ ಅಂತ. ಇನ್ನು ಮೊನ್ನೆ ಅಷ್ಟೇ ವಿದ್ಯಾರ್ಥಿಗಳೆಲ್ಲರೂ ಕೂಡ ಬೀದಿಗಿಳಿದು ಪ್ರತಿಭಟನೆಯನ್ನ ಕೂಡ ಮಾಡಿದ್ರು, ನ್ಯಾಯ ಸಿಗಬೇಕು ಅಂತ ಹೇಳಿ. ಇನ್ನು ಈಗ ಆಲ್ರೆಡಿ ಪೋಷಕರು ನಿಗೂಢವಾಗಿ ಸಾವನ್ನಪ್ಪಿರುವಂತಹ ವಿದ್ಯಾರ್ಥಿನಿಯ ಪೋಷಕರು ಈಗ ಆಲ್ರೆಡಿ ದೂರನ್ನ ಕೂಡ ನೀಡಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಐಪಿಸಿ ಸೆಕ್ಷನ್ ಪ್ರಕಾರ ಈಗ ಆಲ್ರೆಡಿ ಕೇಸನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿರುವಂತದ್ದು. ಇನ್ನು ಸ್ಯಾಂಡಲ್ವುಡ್ ನಟ ನಟಿಯರೆಲ್ಲರೂ ಕೂಡ ಅವರಿಗೆ ಬೆಂಬಲವನ್ನ ಕೂಡ ಕೊಡ್ತಾ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಇನ್ನು ಹರ್ಷಿಕಾ ಪುಣಚ್ಚ ಮತ್ತು ಭುವನ್ ಗೌಡ ಇವರಿಬ್ಬರು ಕೂಡ ರಾಯಚೂರಿನಲ್ಲಿ ಇರುವಂತಹ ವಿದ್ಯಾರ್ಥಿನಿಯ ನಿವಾಸಕ್ಕೆ ತೆರಳಿ ಅಂದ್ರೆ ಸಾಂತ್ವನವನ್ನ ಹೇಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಪ್ರತಿಭಟನೆ ಯಾವ ರೀತಿಯಾಗಿ ಕಾವನ್ನ ಪಡೆದುಕೊಂಡಿತ್ತು, ಅದು ಯಾವ ರೀತಿಯಾಗಿ ಹರಡಿ ಇಡೀ ರಾಜ್ಯದಾದ್ಯಂತ ಆಕ್ರೋಶಕ್ಕೆ ಗುರಿಯಾಗಿತ್ತು ಅನ್ನೋದನ್ನ ಕೂಡ ನೋಡಿದ್ದೀರಾ. ಏನೋ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಿಲಾಪುರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶರಣಪ್ಪ, ಈಗ ಆ ವಿದ್ಯಾರ್ಥಿನಿ ನಿವಾಸಕ್ಕೆ ಎಷ್ಟೊತ್ತಿಗೆ ಬರ್ತಾರೆ, ಮತ್ತೆ ಈಗ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದೆ ಅಂತ? ಪೃಥ್ವಿ, ಏನು ರಾಜ್ಯದಲ್ಲಿ ಬೆಚ್ಚಿ ಬೀಸಿರುವಂತಹ ಈ ಘಟನೆ ನಂತರ ಈಗ ಸ್ಯಾಂಡಲ್ವುಡ್ನವರು ಬರ್ತಾ ಇದೆ. ಇವತ್ತು ಈಗಾಗಲೇ ಗೊತ್ತಿರುವ ಹಾಗೆ ಹರ್ಷಿಕಾ ಪುಣಚ್ಚ ಮತ್ತು ಭುವನ್ ಗೌಡ ಈಗಾಗಲೇ ರಾಯಚೂರು ಬಂದಿದ್ದಾರೆ. ರಾಯಚೂರಿನ ಒಂದು ಖಾಸಗಿ ಹೋಟೆಲ್ ಇದ್ದಾರೆ. ಈಗ ಇನ್ನು ಸ್ವಲ್ಪ ಸಮಯಕ್ಕೆ ಅವರು ಹೋಟೆಲಿಂದ ಅವ್ರ ಕುಟುಂಬವನ್ನು ಭೇಟಿಯಾಗಿ ಅವ್ರಿಗೆ ಸಾಂತ್ವನ ಹೇಳ್ತಿದ್ದಾರೆ. ಮತ್ತು ಈ ಇದಕ್ಕೆ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಹರ್ಷಿಕಾ ಪುಣಚ್ಚ ಮತ್ತು ಭುವನ್ ಗೌಡ ಹೇಳಿದ್ದೇನಂತ ಹೇಳಿದ್ರೆ, ಇಂಥ ಘಟನೆಗೆ ಈ ಕರ್ನಾಟಕದಂತ ಸುಸಂಸ್ಕೃತ ರಾಜ್ಯದಲ್ಲಿ ಇಂಥ ಘೋರ ಘಟನೆ ಆಗಬಾರ್ದಾಗಿತ್ತು ಮತ್ತು ರಾಯಚೂರಿನಂತ ಶಾಂತಿಯುತ ಪ್ರದೇಶದಲ್ಲಿ ಈ ಘಟನೆ ಬೆಚ್ಚಿ ಬೀಳಿಸ್ತಿದೆ. ಇಂಥ ಘಟನೆಗಳು ಎಂದೂ ನಡೀಬಾರ್ದು. ಯಾವುದೇ ಹೆಣ್ಣುಮಗಳಿಗೂ ಇಂಥ ಕ್ರೂರವಾದ ಶಿಕ್ಷೆ ಆಗಬಾರ್ದು. ಮತ್ತು ಈಗೇನಾಗಿದೆ, ಈ ಘಟನೆ ಮಾಡಿರುವಂತಹ ಏನು ವ್ಯಕ್ತಿ ಆದರೆ ಅದು ಒಬ್ಬರಿಂದ ಆಗಿರ್ಲಿಕ್ಕಿಲ್ಲ, ಅದು ಅವರಿಂದ ಒಂದು ಬಲವಾದ ಶಕ್ತಿ ಇರಬೇಕು ಅಥವಾ ಇನ್ನಷ್ಟು ಜನ ಇರ್ಬೋದು. ಈ ಬಗ್ಗೆ ಎಲ್ಲವೂ ತನಿಖೆ ಆಗಬೇಕು. ತನಿಖೆಯಾಗಿ ಯಾರೇ ಆಗಿರ್ಲಿ ಅವರಿಗೆ ಕ್ರೂರವಾದ ಶಿಕ್ಷೆ ಆಗ್ಬೇಕು. ಅವ್ರು ಎಂತವರೇ ಆಗಿರ್ಲಿ. ಮತ್ತು ಆ ಹೆಣ್ಮಗಳು ಸಾಯುವ ಮುನ್ನ ಏನು ಅನುಭವಿಸಿದ್ರ ನೋವು, ಆ ನರಳಾಟವನ್ನ ಇವರು ಸಹ ಅನುಭವಿಸಿ ಅವರಿಗೆ ಅಂತ ಶಿಕ್ಷೆ ಆಗ್ಬೇಕು. ಮತ್ತು ಈ ರೀತಿಯ ಅಭಿಯಾನ ಏನಿದೆ, ಇದು ಜಸ್ಟಿಸ್ ಫಾರ್ ಮಧು ಅನ್ನುವಂತ ಅಭಿಯಾನ ಇದು ಮುಂದೆ ಹೋಗ್ಬೇಕು. ಇದು ತಾರ್ಕಿಕ ಅಂತ್ಯ ಕಾಣಬೇಕು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಈ ರೀತಿಯಾಗಿ ಯಾವುದೇ ಹೆಣ್ಣು ಮಗಳಿಗೂ ಆಗಬಾರ್ದು. ಇದು ದೇಶದಲ್ಲಿ ಆಗಿರ್ಬೋದು, ರಾಜ್ಯದಲ್ಲಿ ಆಗಿರ್ಬೋದು, ಇಂಥ ಘಟನೆ ಆಗದೇ ಇರೋ ಬಗ್ಗೆ ನಾವೆಲ್ಲರೂ ಎಚ್ಚರಿಸಬೇಕು. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸೇರ್ಕೊಂಡು ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಓಕೆ, ಥ್ಯಾಂಕ್ ಯು ಶರಣಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.